ಬಳ್ಳಾರಿಯ ಪುತ್ರನಾದ ಹೆಸರಾಂತ ಪತ್ರಕರ್ತನೆಂದು ಖ್ಯಾತಿ ಪಡೆದ ರವಿ ಬೆಳಗೆರೆ ಅವರು ಜೀವಂತವಾಗಿದ್ದರೆ ಇಂದು ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟ ಸಮಿತಿಗೆ ಬೆಂಬಲವಾಗಿ ನಿಂತು ಬಳ್ಳಾರಿಯ ವಿಭಜನೆಯ ವಿರುದ್ಧದ ಬಗ್ಗೆ ಧ್ವನಿ ಎತ್ತುತ್ತಿದ್ದರೇನು. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾಧನೆಯನ್ನು ಗೌರವಿಸಿ ನಮ್ಮ ಬಳ್ಳಾರಿ ಜಿಲ್ಲೆ ಅಖಂಡವಾಗಿ ಉಳಿಸಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಆದರೆ ದುರದೃಷ್ಟವಶಾತ್ ನಮ್ಮ ಬಳ್ಳಾರಿ ಜಿಲ್ಲೆಯ ರಾಜಕೀಯ ಆಡಳಿತ ಪಕ್ಷದವರು ಮತ್ತು ಪ್ರತಿಪಕ್ಷದವರು, ಉನ್ನತ ಹಾಗೂ ಸಾಮಾನ್ಯ ಜನಪ್ರತಿನಿಧಿಗಳೆಲ್ಲರೂ ಈ ಜಿಲ್ಲೆಯ ವಿಭಜನೆಯ ವಿರುದ್ಧದ ಬಗ್ಗೆ ಯಾರು ಧ್ವನಿ ಎತ್ತುತ್ತಿಲ್ಲ. ಮುಂದೊಂದು ದಿನ ಭಾರತ ದೇಶವು ಶತ್ರು ದೇಶದೊಡನೆ ಹೋರಾಡಲು ಭಾರತೀಯರನ್ನು ಆಯ್ಕೆ ಮಾಡುವಾಗ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ವಲಯಕ್ಕೆ ಗುರುತಿಸಿಕೊಂಡ ಸಾಮಾನ್ಯ ಹಾಗೂ ಎಲ್ಲಾ ಪಕ್ಷದ ಸದಸ್ಯರು, ಆಡಳಿತ ಮತ್ತು ಪ್ರತಿಪಕ್ಷದವರು ಯಾರೂ ಬರುವುದಿಲ್ಲ. ಇಂದು ಬಳ್ಳಾರಿ ಜಿಲ್ಲೆಯ ಉಳಿವಿಗಾಗಿ ಧ್ವನಿ ಎತ್ತಲಾರದವರು ಮುಂದೊಂದು ದಿನ ಭಾರತ ದೇಶಕ್ಕೆ ಆಪತ್ತು ಬಂದರೆ ಶತ್ರು ದೇಶದೊಡನೆ ಹೋರಾಡಲು ಬರುತ್ತಾರೆ ಎಂಬುದು ಯೋಚಿಸಿ. ಇದು ಬಳ್ಳಾರಿ ಜಿಲ್ಲೆಯ ಎಲ್ಲಾ ಜನತೆಯ ಯೋಚನೆ ಮಾಡಬೇಕಾದ ವಿಷಯ. ಏನೇ ಆಗಲಿ, ಪ್ರತ್ಯೇಕ ವಿಜಯನಗರವನ್ನು ಕೈಬಿಟ್ಟು ಅಖಂಡ ಬಳ್ಳಾರಿಯನ್ನು ಹಾಗೆಯೇ ಉಳಿಸಿ ಜಿಲ್ಲೆಯ ವಿಭಜನೆಯನ್ನು ಕೈಬಿಟ್ಟ ಹೆಸರು ಪಡೆಯಲು ಉಸ್ತುವಾರಿ ಜನಪ್ರತಿನಿಧಿಗಳಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಬಳ್ಳಾರಿಯ ಜಿಲ್ಲೆಯ ಪ್ರತಿಯೊಬ್ಬ ಸಾಮಾನ್ಯ ಜನಗಳಲ್ಲಿ ಅಭಿಮಾನಿಯಾಗಿ ಬೆಳೆಯಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. 10 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದು ನೆಲೆಗೊಂಡಿರುವ ನಾನು ಇವತ್ತು ಒಬ್ಬ ಪತ್ರಿಕೋದ್ಯಮಿಯಾಗಿ ಇಡೀ ಕರ್ನಾಟಕವನ್ನ, ಭಾರತ ದೇಶವನ್ನ, ಕೆಲವು ಸಲ ವಿದೇಶಗಳಿಗೂ ಕೂಡ ಹೋಗುವಂತಹ ಅವಕಾಶ ನನಗೆ ಸಿಕ್ಕಿದೆ. ಆದರೆ ಯಾವಾಗ ನಾನು ಕರ್ನಾಟಕದ ಯಾವುದೇ ನಗರಕ್ಕೆ ಹೋದ್ರೂ ಕೂಡ ನನಗೆ ತಕ್ಷಣ ನೆನಪಾಗೋದು ನಮ್ಮ ಬಳ್ಳಾರಿ. 1956ರ ಚಳವಳಿಯನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಅವತ್ತು ಕೋಣಂ ಚನ್ನಬಸಪ್ಪನವರಿದ್ರು. ಇವತ್ತಿಗೂ ಅವರು ಬೆಂಗಳೂರಿನಲ್ಲಿ ನೆಲೆಗೊಂಡಿದ್ರು ಕೂಡ ಅವರ ಮನಸ್ಸು ಬಳ್ಳಾರಿ ಕಡೆಯೇ ತುಡಿಯುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಜಮಾನ್ ಶಾಂತರುದ್ರಪ್ಪನವರಿದ್ರು. ಅವತ್ತು ಪಿಂಜಾರೋಣಿಯ ಒಬ್ಬ ವೀರ ಕನ್ನಡಿಗ, ಆತ ಪ್ರಾಣತ್ಯಾಗ ಮಾಡಿ ಬಳ್ಳಾರಿಯನ್ನ ಕರ್ನಾಟಕಕ್ಕೆ ಉಳಿಸಿಕೊಟ್ಟಂತಹ ಘಟನೆ ನಡೆದಿದೆ. ಅದನ್ನ ಯಾವತ್ತೂ ನಾವು ಮರೆಯುವ ಹಾಗಿಲ್ಲ. ಅವತ್ತು ನಡೆದಂತಹ ಹೋರಾಟ, ಅವತ್ತು ನಮ್ಮ ಹಿರಿಯರು ಮಾಡಿದಂತಹ ತ್ಯಾಗ ನಾವು ಖಂಡಿತವಾಗಿಯೂ ಮರೆಯುವ ಹಾಗಿಲ್ಲ. ನಾವು ಬಳ್ಳಾರಿಯನ್ನ ಶತಾಯಗತಾಯ ಕರ್ನಾಟಕದಲ್ಲಿ ಉಳಿಸ್ಕೋಬೇಕಾಗಿದೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಈ ಹೊಸ ರೊಳ್ಳೆ ತೆಗಿತಾ ಇದ್ದಾರೆ, ಬಳ್ಳಾರಿ ಆ ಕಡೆಗೆ ಸೇರ್ಬೇಕು ಅಂತ ಹೇಳಿ. ನಿಮ್ಗೆ ನೆನಪಿರ್ಲಿ, ಯಜಮಾನ್ ಶಾಂತರುದ್ರಪ್ಪನವರು ಗೋಕಾಕ್ ವರದಿ ಚಳವಳಿಯ ಕಾಲದಲ್ಲಿ NT ರಾಮರಾವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವಾಗ ಬಳ್ಳಾರಿ ಆಂಧ್ರಕ್ಕೆ ಸೇರ್ತಕ್ಕದ್ದು ಅಂತ ಹೇಳಿ. ಅವಾಗ ಮುಪ್ಪು ವಯಸ್ಸಿನ ಯಜಮಾನ್ ಶಾಂತರುದ್ರಪ್ಪನವರು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಅವರು ನೇರವಾಗಿ DC ಆಫೀಸ್ಗೆ ತಮ್ಮ ವಯಸ್ಸಿನವ್ರನ್ನ ಕರ್ಕೊಂಡು ಹೋಗಿ ಯಾವ ಕಾರಣಕ್ಕೂ ಬಳ್ಳಾರಿ ನಗರ ಕರ್ನಾಟಕವನ್ನ ಬಿಟ್ಟು ಆಚೆಗೆ ಹೋಗ್ಕೂಡ್ದು, ಇದು ಕರ್ನಾಟಕದಲ್ಲಿ ಇರತಕ್ಕದ್ದು ಅಂತ ಹೇಳಿ ಹುಡುಗ ಹಾಕಿದ್ರು. ಯಜಮಾನ್ ಶಾಂತರುದ್ರಪ್ಪನವರ ಸೇವೆಯನ್ನ, ಅವರ ಧೈರ್ಯವನ್ನ ಇವತ್ತು ನಾನು ಬಳ್ಳಾರಿಗರಿಗೆ ನೆನಪು ಮಾಡಿಕೊಡ್ಬೇಕಾಗಿಲ್ಲ. ಆದ್ರೆ ನನಗಿಂತ ಚಿಕ್ಕವರೇನಿದ್ದೀರಿ, ನನಗಿಂತ ನನ್ನ ನಂತರದ ತಲೆಮಾರಿನವರು ಏನಿದ್ದೀರಿ, ಬಹುಶಃ ನೀವು ಯಜಮಾನ್ ಶಾಂತರುದ್ರಪ್ಪನವ್ರನ್ನ ನೋಡಿಲ್ಲ ಅಂತ ಕಾಣುತ್ತೆ. ಅವರು ಘೋರ್ಪಡೆ ಅವ್ರನ್ನ, RR ದಿವಾಕರ್ ಅವ್ರನ್ನ ಎಲ್ಲರನ್ನ ಪ್ರತಿಭಟಿಸಿ ಬೆಳೆದವರು. RR ದಿವಾಕರ್ ಅವರನ್ನ ಅಕ್ಷರಶಃ ಹೊಡೆಯಲಿಕ್ಕೆ ಹೋದವರು ಯಜಮಾನ್ ಶಾಂತರುದ್ರಪ್ಪನವರು. ಅಂತ ಉಗ್ರ ಹೋರಾಟದ ಒಂದು ಹಿನ್ನೆಲೆ ಬಳ್ಳಾರಿ ನಗರಕ್ಕಿದೆ. ಇಲ್ಲಿ ನಾವು ಪ್ರತಿಯೊಂದಕ್ಕೋಸ್ಕರವೂ ಹೋರಾಟ ಮಾಡಿದ್ದೇವೆ. ಬಳ್ಳಾರಿಯ ನೀರಿಗೋಸ್ಕರ ನಾನು ಹೋರಾಟ ಮಾಡಿದ್ದೇನೆ, ಬಳ್ಳಾರಿಯ ರಸ್ತೆಗಳಿಗೋಸ್ಕರ ಹೋರಾಟ ಮಾಡಿದ್ದೇನೆ, ಬಳ್ಳಾರಿಯ ತಿಪ್ಪೆಗಳನ್ನು ಕ್ಲೀನ್ ಮಾಡಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದ್ದೇನೆ, ಸ್ಟ್ರೀಟ್ ಲೈಟ್ಸ್ಗೋಸ್ಕರ ಹೋರಾಟ ಮಾಡಿದ್ದೇನೆ. ಈ ಎಲ್ಲ ಹೋರಾಟಗಳು ಕೂಡ ನಮ್ಮ ಊರನ್ನು ನಾವು ಚಂದ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ನಮ್ಮ ಸ್ವಾರ್ಥ ಖಂಡಿತವಾಗಿಯೂ ಇಲ್ಲ. ನಾನು ಯಾವತ್ತಿಗೂ ಒಬ್ಬ ರಾಜಕಾರಣಿಯಾಗಿ ನಿಮ್ಮ ಹತ್ರ ಮಾತಾಡಿಲ್ಲ, ಇವತ್ತಿಗೂ ನಾನು ರಾಜಕಾರಣಿಯಾಗಿ ಮಾತಾಡ್ತಿಲ್ಲ. ಒಬ್ಬ ಪತ್ರಕರ್ತನಾಗಿ, ಬಳ್ಳಾರಿ ನಗರದ ನಿವಾಸಿಯಾಗಿ, ಆ ಊರಿನ ಮಗನಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅನೇಕ ಹೋರಾಟಗಳನ್ನ ನಾವು ಇಲ್ಲಿ ಕೈಗೆತ್ತಿಕೊಳ್ಬೇಕಾಗಿದೆ. ಬಳ್ಳಾರಿ ನಗರವನ್ನ ಯಾರು ಯಾವ ಕಾರಣಕ್ಕೂ ಯಾವತ್ತಿಗೂ ಕೂಡ ಕರ್ನಾಟಕದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಸಮಸ್ತ ಕನ್ನಡಿಗರ ಪರವಾಗಿ, 5 ಕೋಟಿ ಕನ್ನಡಿಗರ ಪರವಾಗಿ ನಾನು ಮತ್ತೆ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈಗಾಗಲೇ ಹೇಳಿದ ಹಾಗೆ ಕನ್ನಡ ನಮ್ಮ ತಾಯಿ ಭಾಷೆ, ನಮ್ಮ ಮನೆಯ ಭಾಷೆ ತೆಲುಗಾಗಿರ್ಬೋದು. ನಾವು ತೆಲುಗು ಸಿನಿಮಾ ನೋಡ್ತಾ ಇರ್ಬೋದು, ತೆಲುಗು ಸಾಹಿತ್ಯ ಓದ್ತಾ ಇರ್ಬೋದು, ತೆಲುಗು ಅಣ್ಣ ತಮ್ಮಂದ್ರು ನಮ್ಗಿದ್ದಾರೆ, ನಾವು ತೆಲುಗು ಮಾತಾಡೋರು ಹೌದು, ತೆಲುಗು ಹಾಡುಗಳನ್ನು ಹಾಡುವವರು ಹೌದು, ತೆಲುಗು ಕವಿತೆಗಳನ್ನು ಆಸ್ವಾದಿಸುವವರು ಹೌದು. ಆದ್ರೆ ನಮ್ಮ ತಾಯಿ ಭಾಷೆ ಕನ್ನಡ ಆದ್ರಿಂದ
ಅದರೆಡೆಗೆ ನಮಗೆ ಹೆಚ್ಚಿನ ಪ್ರೀತಿ, ಹೆಚ್ಚಿನ ವಿಶ್ವಾಸ ಇರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಬಳ್ಳಾರಿಯ ಸಮಸ್ತ ಅಧಿಕಾರಿಗಳಿಗೆ ನಾನು ಹೇಳೋದು ಅಷ್ಟೇ, ಇದು ಕನ್ನಡದ ನೆಲ, ನೀವು ಕನ್ನಡ ಭಾಷೆಯನ್ನು ಕಲೀಲೇಬೇಕು, ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಬಳಸಲೇಬೇಕು. ಆ ಒಂದು ಹಕ್ಕನ್ನ ಒತ್ತಾಯಪೂರ್ವಕವಾಗಿ ಕೇಳುವಂತಹ ಹಕ್ಕು ಬಳ್ಳಾರಿಗನಾಗಿ, ಕನ್ನಡಿಗನಾಗಿ ನನಗಿದ್ದೇ ಇದೆ ಮತ್ತು ನನ್ನಂತಹ ಕೋಟ್ಯಾಂತರ ಜನತೆಗೆ ಇದ್ದೇ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಶಿವಮೊಗ್ಗಕ್ಕೆ ಹೋದಾಗ, ಮೈಸೂರಿಗೆ ಹೋದಾಗ, ಹಾಸನಕ್ಕೆ ಹೋದಾಗ ನನಗೆ ಅನ್ಸೋದು, ನಮ್ಮ ಊರಿನಲ್ಲಿ ಯಾಕಿಷ್ಟು ಮರಗಳಿಲ್ಲ, ನಮ್ಮ ಊರಿನಲ್ಲಿ ರಸ್ತೆಗಳು ಯಾಕಿಷ್ಟು ಚೆನ್ನಾಗಿಲ್ಲ, ನಮ್ಮ ಊರಿನಲ್ಲಿ ಜನ ಯಾಕಿಷ್ಟು ಜಾಗೃತರಾಗಿಲ್ಲ ಅಂತ ಹೇಳಿ ಪದೇ ಪದೇ ನನಗೆ ಅನ್ನಿಸ್ತಾ ಇತ್ತು. ಇತ್ತೀಚೆಗೆ ನಾನು ಬಳ್ಳಾರಿಗೆ ಭೇಟಿ ನೀಡಿದಾಗ ನನಗಾದ ಒಂದು ಸಂತೋಷ ಅಂತಂದ್ರೆ, ನಾವೇನು ಕಾಟೇಗುಡ್ಡ ಅಂತಿದ್ವಿ, ಮುನ್ಸಿಪಲ್ ಹೈಸ್ಕೂಲ್ ಎದುರುಗಡೆ ಇದ್ದಂತಹ ಘೋಷಣ್ ಪಾರ್ಕ್ ಅಂತ ಏನಂತಿದ್ವಿ, ಅದನ್ನ ಇವತ್ತು ನಾರಾಯಣರಾವ್ ಪಾರ್ಕ್ ಅಂತ ನೀವು ಅಂತೀರಿ ಅಂತ ಕಾಣಿಸ್ತದೆ. ಅದನ್ನ ನಿಜವಾಗಿಯೂ ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ. ಆ ತರಹದ ಪಾರ್ಕ್ಗಳು ಬಳ್ಳಾರಿಯಲ್ಲಿ ಒಂದು 3-4 ಆದ್ರೂ ಕೂಡ ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಗೆ ನೆನಪಿರ್ಬೇಕು ಅಥವಾ ನಿಮ್ಗೆ ಗೊತ್ತಿರಬೇಕು, ಮೊಟ್ಟ ಮೊದಲನೇ ಟ್ಯುಬರ್ಕ್ಯುಲೋಸಿಸ್ ಸ್ಯಾನಿಟೋರಿಯಂ, ಟಿಬಿ ಆಸ್ಪತ್ರೆ ಅಂತ ನಾವೇನಂತೀವಿ, ಅದು ಸ್ಥಾಪನೆ ಆಗಿದ್ದು ಬಳ್ಳಾರಿಯಲ್ಲಿ. ವೆಲ್ಲಸ್ಲಿಯ ಕಾಲದಲ್ಲಿ ಬಳ್ಳಾರಿಯಲ್ಲಿ ಟಿಬಿ ಸ್ಯಾನಿಟೋರಿಯಂ ಯಾಕೆ ಮಾಡಿದ್ರು ಅಂತಂದ್ರೆ, ಇಲ್ಲಿನ ವಾತಾವರಣ, ಬಳ್ಳಾರಿ ನಗರದ ಹವಾಮಾನ ಏನಿದೆ ಅದು ಅತ್ಯಂತ ಆರೋಗ್ಯಕರವಾದಂತಹ ಹವಾಮಾನವಾಗಿದೆ. ಇಲ್ಲಿ ಮನುಷ್ಯ ಟ್ಯುಬರ್ಕ್ಯುಲೋಸಿಸ್ ಬಂದವನು, ಟಿಬಿ ಬಂದವನು ಇಲ್ಲಿ ಮತ್ತೆ ಚೇತರಿಸ್ಕೊಳ್ತಾನೆ ಅನ್ನುವಂತಹ ಸದುದ್ದೇಶದಿಂದ ಬಳ್ಳಾರಿಯಲ್ಲಿ ಮೊಟ್ಟ ಮೊದಲನೇ ಟಿಬಿ ಆಸ್ಪತ್ರೆ ಮಾಡಿದರು. ಆದರೆ ಕಾಲಾಂತರದಲ್ಲಿ ನಮ್ಮ ಶಾಸಕರುಗಳು, ನಮ್ಮ ಜಿಲ್ಲೆಯ ಮಂತ್ರಿಗಳು, ನಮ್ಮ ಊರಿನ ಪುರಪಿತೃಗಳು ಮಾಡಿಟ್ಟ ಪರಿಸ್ಥಿತಿ ಏನು ಅಂತಂದ್ರೆ, ತುಂಬಾ ಆರೋಗ್ಯವಾಗಿದ್ದಂತಹ ಮನುಷ್ಯ ಬಳ್ಳಾರಿಗೆ ಬಂದ್ರೆ ಅವನು ಕಾಯಿಲೆ ಬೀಳ್ತಾನೆ ಅನ್ನುವಂತಹ ಪರಿಸ್ಥಿತಿಯನ್ನು ಮಾಡಿಟ್ರು. ಅಷ್ಟು ಧೂಳು, ಅಷ್ಟು ಕೊಳಕು, ಅಷ್ಟು ಹೇಯವಾದಂತಹ ಸ್ಥಿತಿಗೆ ಬಳ್ಳಾರಿಯನ್ನು ತಂದರು. ಹೀಗಾಗಿ ಬಳ್ಳಾರಿಯಲ್ಲಿ ಯಾವುದು ಬೆಳೀಬೇಕೋ ಅದು ಬೆಳೀಲಿಲ್ಲ, ಯಾವುದು ಬೆಳಿಬಾರ್ದೋ ಅದು ಬೆಳೆದಿದೆ. ಆದರೆ ಇತ್ತೀಚೆಗೆ ನಾಗರಿಕರು ಜಾಗೃತರಾಗಿದ್ದಾರೆ. ಹಳೆಯ ಪಟ್ಟಭದ್ರ ಹಿತಾಸಕ್ತಿಗಳು ತೊಲಗಿ ಹೊಸ ನಾಯಕರು ಉದ್ಭವ ಆಗಿದ್ದಾರೆ, ಹೊಸ ನಾಯಕರು ಆಯ್ಕೆ ಆಗಿದ್ದಾರೆ. ಅವರನ್ನು ನಾನು ಹೊಗಳುವಂತಹ ಕಾರಣ ಇಲ್ಲ. ಆದರೆ ಅವರು ನಿಯತ್ತು ಕೆಡಿಸಿಕೊಳ್ಳದೆ ಬಳ್ಳಾರಿ ನಗರವನ್ನ ಇನ್ನು 5 ವರ್ಷಗಳಲ್ಲಿ ಯಾವುದೇ ಶಿವಮೊಗ್ಗ, ಯಾವುದೇ ಮೈಸೂರಿಗಿಂತ, ಮಂಗಳೂರಿಗಿಂತ, ಹಾಸನಕ್ಕಿಂತ ಸುಂದರವಾದ ನಗರವನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಆ ಎಲ್ಲ ನಾಯಕರಲ್ಲಿ ನಿಮ್ಮೆಲ್ಲರ ಪರವಾಗಿ ಮತ್ತು ಬಳ್ಳಾರಿ ಬಿಟ್ಟು ಬಂದು ಒದ್ದಾಡ್ತಾ ಹೊರಗಡೆ ಇದ್ದು ಬಳ್ಳಾರಿಯನ್ನ ನೆನೆಸ್ಕೊಳ್ತಾ ಇರುವಂತಹ ನನ್ನಂಥವರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. 10 ವರ್ಷಗಳ ಕೆಳಗೆ ಬಳ್ಳಾರಿ ನಗರವನ್ನು ಬಿಟ್ಟು ಬರಿಗೈಲಿ ಬೆಂಗಳೂರಿಗೆ ಬಂದು ಇವತ್ತು ಇಲ್ಲೊಂದು ಚಿಕ್ಕ ಪತ್ರಿಕೆ ಮಾಡಿಕೊಂಡು, ಒಂದು ಶಾಲೆ ಮಾಡಿಕೊಂಡು, ಟಿವಿ ಕಾರ್ಯಕ್ರಮಗಳನ್ನು ನಡೆಸ್ತಾ ನನ್ನ ಕೈಲಾದ ರೀತಿಯಲ್ಲಿ ಬೆಳೆದಂತಹ ನನ್ನನ್ನ ಇವತ್ತು ಬಳ್ಳಾರಿಯಿಂದ ಹುಡುಕೊಂಡು ಬಂದು ಇಲ್ಲಿ ನನ್ನ ಶಾಲೆಯನ್ನ, ನನ್ನ ಕಚೇರಿಯನ್ನ ಕವರ್ ಮಾಡಿ, ಇದನ್ನ ಒಂದು ಸುದ್ದಿಯನ್ನಾಗಿ ಮಾಡಿ ನನಗೆ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಂಡಿಯನ್ ಎವರ್ಗ್ರೀನ್ ಯೂತ್ ಅಸೋಸಿಯೇಷನ್ನ ಸಮಸ್ತ ಪದಾಧಿಕಾರಿಗಳಿಗೂ ಕೂಡ ಈ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನನ್ನ ನಮಸ್ಕಾರ, ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.